ಎಲ್ರಿಗೂ ನಮಸ್ಕಾರ. ನಾನು ಇವಾಗ ಹೇಳಿಕೊಟ್ಟಿರೋದು ಲಾಂಗ್ ಸೌಂಡ್ ಆಫ್ ಐ. ಆಲ್ರೆಡಿ ಮಕ್ಕಳಿಗೆ ನಾವು ಶಾರ್ಟ್ ವೊವೆಲಲ್ಲಿ ಐ ಸೌಂಡ್ ಯಾವ ರೀತಿ ಆಗುತ್ತೆ ಇ ಅಂತ ಹೇಳ್ಕೊಟ್ಟಿರ್ತೀವಿ, ಐ ಸೌಂಡ್ ಇ ಅಂತ ಹೇಳಿರ್ತೀವಿ. ಇವಾಗ ಲಾಂಗ್ ವೊವೆಲಲ್ಲಿ ಯಾವ ರೀತಿ ಸೌಂಡ್ ಮಾಡುತ್ತೆ ಅಂತ ಮಕ್ಕಳು ಹೇಳ್ಕೊಟ್ರೆ ಐ ಅಂತಲೇ ಸೌಂಡ್ ಮಾಡುತ್ತೆ. ಯಾವಾಗ ಅಂದರೆ ಐ ಜೊತೆಗೆ ಇ ಬಂದಾಗ ನಾವೇನೆಲ್ಲ ಸಪ್ರೇಟ್ ಅದನ್ನು ಓದಲ್ಲ, ಶಾರ್ಟ್ ವೊವೆಲ್ ಅಂತ ಕನ್ಸಿಡರ್ ಮಾಡಲ್ಲ. ಲಾಂಗ್ ವೊವೆಲ್ ಆಗಿ ಐ ಮತ್ತು ಇ ಜೊತೆಗೆ ಬಂದಾಗ ನಾವೇನಂತ ಹೇಳಬೇಕು, ಅದನ್ನು ಸೌಂಡು ಐ ಅಂತಲೇ ಹೇಳಬೇಕು. ಫಾರ್ ಎಕ್ಸಾಂಪಲ್ ಟೈ, ಕ್ರೈಡ್, ಪೈ, ಫ್ರೈಡ್, ಡ್ರೈಡ್ ಅಂತ. ನೆಕ್ಸ್ಟು ವೈ ಬಂದಾಗ ಕೊನೆಗೆ ವೈ ಕಾನ್ಸನನ್ಸ್ ಜೊತೆಗೆ ಕೊನೆಗೆ ವೈ ಬಂದಾಗ ನಾವೇನಂತ ಹೇಳ್ಕೊಡ್ತೀವಿ, ವೈ ಸೌಂಡನ್ನು ಐ ಅಂತ ಹೇಳ್ಕೊಡ್ತೀವಿ. ಕ್ರೈ, ಸ್ಕೈ, ಡ್ರೈ, ಮೈ, ಶೈ ಆ ಥರ. ನೆಕ್ಸ್ಟು ಕೊನೆಗೆ ಇನ್ನೊಂದು ಸತಿ ಯಾವುದು ಅಂದರೆ ಐ ಮತ್ತು ಯಾವುದಾದ್ರೂ ಒಂದು ಕಾನ್ಸನಂಟು ಜೊತೆಗೆ ಕೊನೆಗೆ ಈ ರೀತಿ ಬಂದಾಗೂ ಸಹಿತ ಅದರ ಸೌಂಡ್ ಏನಂತ ಹೇಳ್ಕೊಡ್ತೀವಿ, ನಾವು ಐ ಅಂತ ಹೇಳ್ಕೊಡ್ತೀವಿ. ರೈಸ್, ಟೈಮ್, ಫೈವ್, ಹೈಡ್, ಪೈಪ್ ಇವೆಲ್ಲ ಲಾಂಗ್ ಸೌಂಡಿಗೆ ಎಕ್ಸಾಂಪಲ್ಸ್. ಇಲ್ಲಿ ಕೊನೆಗೆ ವೈ ಬಂದಾಗ ನಾವು ಏನಂತ ಹೇಳ್ತೀವಿ, ಐ ಅಂತ ಹೇಳ್ತಾನಂತ ಹೇಳಿದೆ. ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಏನೇನು ಕೊಟ್ಟಿದ್ದೆ, ಕೊನೆಗೆ ಐ ಸೌಂಡ್ ಬಂದಾಗ ನಾವೇನಂತ ಮಾಡಬೇಕು, ಅದನ್ನು ಇ ಅಂತಲೂ ಹೇಳ್ತೀವಿ ಅಂತ ಹೇಳಿದ್ದೆ. ಇದಕ್ಕೆ ಏನು ವ್ಯತ್ಯಾಸ ಅನ್ನೋದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.